ಬೈ ಎಲೆಕ್ಷನ್ನಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಆಗಿರೋದು ನಿಜ, ಷಡ್ಯಂತ್ರ ನಡೆದಿರೋದು ಓಪನ್ ಸೀಕ್ರೆಟ್ ಅಂತ ಶಾಸಕ ಸಮರ್ಥ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಆಡಿಯೋ ನ್ಯೂಸ್ 18 ಬ್ರೇಕ್ ಮಾಡ್ತಾ ಇದ್ದಂಗೆ ಈ ಬಗ್ಗೆ ಹೇಳಿಕೆ ಶಾಸಕ ಸಮರ್ಥ ಮಲ್ಲಿಕಾರ್ಜುನ್ ಅವರ ಕಡೆಗಿಂದ ಇದೀಗ ಹಂತ ಹಂತವಾಗಿ ಎಲ್ಲ ಹೊರಗೆ ಬರ್ತಾ ಇದೆ. ಓಪನ್ ಸೀಕ್ರೆಟ್ ಅಂತ ಹೇಳಿದ್ದಾರೆ, ಷಡ್ಯಂತ್ರ ನಡೆದಿರೋದು ನಿಜ ಅಂತ ಹೇಳಿದ್ದಾರೆ. ಆಡಿಯೋ ಬಗ್ಗೆ ವರಿಷ್ಠರು ಪರಿಶೀಲನೆ ಮಾಡಿ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಶಾಸಕ ಸಮರ್ಥ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ ತನಿಖೆ ಆಗಬೇಕು, ಏನೇನು ಪ್ರೂಫ್ಸ್ಗಳಿದೆ ಎಲ್ಲ ಹೊರಗೆ ಬರಬೇಕು ಅಂತ ಮಾತನಾಡಿದ. ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟು ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತವ್ರಿ, ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವೈತಾರೆ ಎಲೆಕ್ಷನಲ್ಲಿ. ಆದರೆ ಯಾರ್ಯಾರು ಏನೇನು ಮಾಡಲ್ಲ, ಆ್ಯಂಟೈ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಸೊ ಏನೈತಿ ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ರಿ ಸರ್. ಒಂದು ಕ್ವೆಶ್ಚನ್ ಇತ್ತಲ್ರ ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತದೆ ಇವರೆಲ್ಲರೂ ಒಗ್ಗಟ್ಟಾಗೆ, ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ. SDPI BJP ಸಮರ್ಥ ಅವರೆಲ್ಲರೂ ನಾವು ಒಗ್ಗಟ್ಟಾರ ಮಾಡಿಸ್ದ ಸಮರ್ಥ. ಅದು ಅಟ್ಲೀಸ್ಟ್ ಚೂರು ಏನಂತಾರೆ ಧೈರ್ಯ ಇದ್ದರೆ ಜೊತೆಗೆ ಬರಬೇಕಿತ್ತು. ನಾವೆಲ್ಲರೂ ವೋಟ್ಸ್ ಒಂದೇ ಸತಿ ಮಾಡ್ತೀವಿ ಅಂದರೆ ಹಂಗಾರ ಗೆಲ್ಬೋದಿತ್ತು ಅವರು ಚುನಾವಣೆ ಟೈಮ್ನಲ್ಲಿ. ಜಮೀರದ್ದು ಎನ್ನಲಾದ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಡಿಯೋ ಬಗ್ಗೆ ಮೊಹಮ್ಮದ್ ಸಿರಾಜ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೈರಲ್ ಆಡಿಯೋ ನಮ್ಮದಲ್ಲ ಅಂತ ಕೇಳಿ ಬಂದಿರುವಂತಹ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಜಮೀರ್ ಅಹಮದ್ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇರುವಂತಹ ಆಡಿಯೋ ಮತ್ತೊಂದು ಕಡೆ ಮಾತನಾಡಿರುವಂತಹ ವ್ಯಕ್ತಿ ಮೊಹಮ್ಮದ್ ಸಿರಾಜ್ ಅಂತ ಹೇಳಲಾಗ್ತಾ ಇದೆ. ಅವರು ಇದು ನಮ್ಮದಲ್ಲ ಅಂತ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಷಡ್ಯಂತ್ರ ನಡೆಸಲಾಗಿದೆ, ನಾವು ಮಾತನಾಡಿದ ಆಡಿಯೋ ಅಲ್ಲ ಇದು ಅಂತ ಹೇಳಿದ್ದಾರೆ. ಇದು ಡಮ್ಮಿ ಆಡಿಯೋ ಅಂತ ಹೇಳಿದ್ದಾರೆ ಮೊಹಮ್ಮದ್ ಸಿರಾಜ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಸಂಜಯ್ ಅವರನ್ನು ಮಾತನಾಡಿಸಿದ್ರು, ಏನ್ ಹೇಳಿದ್ರು ಅಂತ ನೋಡೋಣ. ದಕ್ಷಿಣ ಉಪಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥವನ್ನು ಸೋಲಿಸಲಿಕ್ಕೆ ಏನು ಈಗಾಗಲೇ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಈಗ ಒಂದು ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗುತ್ತೆ. ಬೆಳಗಿಂದ ಕೂಡ ನ್ಯೂಸ್ 18 ಈ ಬಗ್ಗೆ ಒಂದು ವಿಸ್ತೃತವಾದ ವರದಿಯನ್ನು ಬಿತ್ತರ ಮಾಡಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ, ಅವರೇ ಮಾತಾಡ್ಸೋಣ. ಸರ್, ತಮ್ಮದು ಮತ್ತು ಮಾಜಿ ಸಚಿವ ಜಮೀರ್ ಅಹಮದ್ ಅವ್ರದ್ದು ಒಂದು ಆಡಿಯೋ ಸಾಕಷ್ಟು ಬೆಳಗಿಂದ ಸಂಚಲನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ನ್ಯೂಸ್ 18 ಕೂಡ ಬೆಳಗಿಂದ ಕೂಡ ವರದಿ ಮಾಡಿತ್ತು, ಏನು ಹೇಳ್ತೀರಿ ಸರ್? ನಾನು ಮಾಧ್ಯಮದಲ್ಲೇ ನೋಡಿದೆ ಬೆಳಗ್ಗೆ ಈ ಥರ ವೈರಲ್ ಆಗ್ತಾಯಿದೆ ಅಂಥೇಳಿ. ಅದು ಸತ್ಯಕ್ಕೆ ದೂರಿರೋ ಮಾತು ಸರ್. ಆ ಥರ ಯಾವುದು ನಾನು ಸಚಿವರು ಮಾತಾಡಿಲ್ಲ. ಅಂಥದ್ದು ಯಾವುದು ಮಾತುಗಳು ನಮ್ಮ ಅವ್ರ ಸಚಿವರ ಮಧ್ಯದಲ್ಲಿ ಎಷ್ಟು ದಿವಸ ಮಾತಾಡಿದ್ರೂ ಕೂಡ ನಾವು ಅಂಥ ಮಾತುಗಳು ಯಾವುವು ಆಗಿಲ್ಲ. ಆ ಆಡಿಯೋ ಬಂದಿರೋದು 100ಕ್ಕೆ 100% ಸುಳ್ಳು. ಅಂದರೆ ಎಲ್ಲ ಒಂದು ಕಡೆ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಬಗ್ಗೆ ಏನಾದರೂ ಅವ್ರಿಗೆ ಸಚಿವ ಸ್ಥಾನ ಅಥವಾ DCM ಹುದ್ದೆ ತಪ್ಪಿಸ್ಲಿಕ್ಕೆ ಈ ರೀತಿ ಮಾಡಿದ್ರೆ ಅನ್ಸುತ್ತೆ ಹಂಗೆ? 100% ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ. ಜಮೀರ್ ಸಾಹೇಬ್ರವ್ರ ಹೆಸರು ಮುಂಚೂಣಿಯಲ್ಲಿ ತೋರಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಸಚಿವ ಸ್ಥಾನದಲ್ಲಿನೂ ತೋರಿಸ್ತಾ ಇದ್ದಾರೆ, DCMನಲ್ಲಿನೂ ತೋರಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ಕೆಲವು ಜನ ಷಡ್ಯಂತ್ರ ಮಾಡ್ತಿರ್ಬೋದು. ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಷ್ಟು ದಿವಸ ಇಲ್ಲಿದ್ದು ಬೈ ಎಲೆಕ್ಷನ್ ಆಗಿ ಇಷ್ಟು ದಿವಸ ಆಯಿತು, ರಿಸಲ್ಟ್ ಬಂದು ಇಷ್ಟು ದಿವಸ ಆಯಿತು. ಈಗ ಪ್ರಮಾಣ ವಚನ 2 ದಿವಸ ಇದ್ದಾಗ ಈ ಥರ ವಿಡಿಯೋ ವೈರಲ್ ಮಾಡೋದು, ಆಡಿಯೋ ವೈರಲ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇದು ಷಡ್ಯಂತ್ರ ಅಂತಲೇ ಕಂಡು ಬರ್ತಾ ಇದೆ. ಒಂದು ಕಡೆ ಈಗ ನಿಮ್ಮ ಸಮುದಾಯದವರ ಮಾಡಿದಾರೆ ಅಥವಾ ಇಲ್ಲಾಂದ್ರೆ ನಿಮ್ಮ ಸಮುದಾಯದ ಯಾರೋ ನಿಮ್ಮ ಮೊಬೈಲ್ಗಳು ಟ್ಯಾಪ್ ಮಾಡಿಸಿದಾರೆ ಅನ್ಸುತ್ತೆ, ಏನಂತ? ಅಲ್ಲ, ಏನೇ ಟ್ಯಾಪ್ ಮಾಡಿಸಿದ್ರು ಕೂಡ ಏನು ವೈರಲ್ ಆಗಿದೆ ಆಡಿಯೋ ವೈರಲ್ ಆಗಿದೆ ಅಂಥ ಮಾತುಗಳು ನಮ್ಮಲ್ಲಿ ಯಾವುದೂ ಆಗಿಲ್ಲ. ಅವ್ರು ಯಾವುದೇ ಟಾಪ್ ಮಾಡಿಸ್ಕೊಂಡು ಇದು ಮಾಡ್ಕೊಂಡಿರಲಿ, ಅಂಥ ಮಾತುಗಳು ನಮ್ಮ ಮತ್ತು ಸಚಿವರ ಮಧ್ಯೆ ಆಗಿಲ್ಲ ಅಂಥ ಮಾತುಗಳು. ಮತ್ತು ಸಚಿವರು ಯಾವತ್ತು ಮಾತಾಡಿದ್ರೂ ಪಕ್ಷದ ಹಿತದೃಷ್ಟಿಯಿಂದ ಗೆಲುವಿಗೋಸ್ಕರ ಮಾತಾಡಿದ್ದಾರೆ ಬಿಟ್ಟು ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಕ್ಕೆ ಯಾರಿಗೂ ಸಂದೇಶನೂ ಕೊಡಲಿಲ್ಲ. ಸ್ಪಷ್ಟವಾಗಿ ನನ್ನ ಜೊತೆಗಂತೂ ಯಾವತ್ತೂ ಮಾತಾಡಿಲ್ಲ ಅಂಥ ಮಾತುಗಳು. ಎಲೆಕ್ಷನ್ ದಿನಗಳಲ್ಲಿ ನನಗಂತೂ ಭಾಳ, ನಾನು ಯಾರ್ದು ಫೋನೇ ಅಟೆಂಡ್ ಮಾಡಿಲ್ಲ. ಯಾರು ಎಷ್ಟು ಜನ ಏನು ಫೋನ್ ಮಾಡಿದ್ರು ನಾನು ಮನೆ ಹೊರಗೆ ಹೋಗಲಿಲ್ಲ, ನಾನು ಅಟೆಂಡು ಮಾಡಿಲ್ಲ. ನಾನು ಪೋಲಿಂಗ್ ದಿವಸ ನಾನು ಹೋಗಿ ನಾನು ಕುಟುಂಬ ಸಮೇತ ನಾನು ವೋಟ್ ಮಾಡಿ ಮನೆಗೆ ಬಂದು ಮಲ್ಕೊಂಡನು. ಮತ್ತು ನಾನು ಎದ್ದಿದ್ದೆ, ನಾನು 5 ಗಂಟೆಗೆ ಎದ್ದೆ. ಅದ್ರ ಮಧ್ಯೆ ನಾನು ಯಾರ ಜೊತೆಗೂ ಫೋನಲ್ಲಿ ಮಾತಾಡಿಲ್ಲ. ಇದ್ರ ಬಗ್ಗೆ ಕಾನೂನು ಹೋರಾಟ ಏನೋ ಮಾಡೋದಕ್ಕೆ ಅಂತ ಏನು ಮುಂದೆ ಹೇಳ್ತೀರಾ?
ಕಾನೂನು ಸಲಹೆಗಾರರಿಗೆ ಈಗ ಮಾತಾಡಿ ಅವ್ರು ಏನು ನನಗೆ ಸಲಹೆ ಕೊಡ್ತಾರೆ ಅದ್ರ ತಕ್ಕಂತೆ ನಡಗುತ್ತೆ. ಇದಿಷ್ಟು ಸಿರಾಜ್ ಅವರ ಮಾತು. ಏನು ಯಾವುದೇ ರೀತಿ ನಾವು ಆ ರೀತಿ ಮಾತಾಡಿಲ್ಲ, ಆಡಿಯೋ ಕೂಡ ನಮ್ಮದಲ್ಲ, ಈ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ.